ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬರ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಈ ರೀತಿಯ ಹಲವು ವಿಡಿಯೋಗಳ ಇನ್ಫಾರ್ಮೇಷನ್ಗಳು ನಿಮ್ಮನ್ನ ಮಿಸ್ ಇಲ್ಲದೆ ತಲುಪುತ್ತೆ. ಈಗ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನನ್ನ ಪ್ರತಿಯೊಂದು ವಿಡಿಯೋದ ಕಮೆಂಟ್ಗಳಲ್ಲಿ ನೀವು ನೋಡಿದ್ರೆ ಈ 786ಗಳ ನೋಟುಗಳ ಬಗ್ಗೆನೇ ಹಲವಾರು ಜನ ಕ್ವಶನ್ಗಳನ್ನು ಕೇಳಿರುವಂಥದ್ದು. ನಮ್ಮ ಬಳಿ 500 ರೂಪಾಯಿನ 786 ನೋಟ್ ಇದೆ. 786 ಅನ್ನೋದು ಕೊನೆ ನೋಟಿನ ಮೊದಲಿದ್ರೆ ಜಾಸ್ತಿ ಬೆಲೆನಾ, ನೋಟಿನ ಹಿಂಬದಿಯಲ್ಲಿ ಅಂದ್ರೆ ಈ ರೀತಿ ಕೊನೆಯಲ್ಲಿ ಇದ್ರೆ ಜಾಸ್ತಿ ಬೆಲೆನಾ, ಮತ್ತೆ ಈ 786ಗಳ ನೋಟುಗಳನ್ನ ಯಾರು ಕೊಂಡ್ಕೊಳ್ತಾರೆ, ಎಲ್ಲಿ ಮಾರೋದು, 786ಗಳು 100 ರೂಪಾಯಿ ನೋಟಿನಲ್ಲಿ ಇದ್ರೆ ಎಷ್ಟು ಬೆಲೆ, 500 ರೂಪಾಯಿ ನೋಟಿನಲ್ಲಿ ಇದ್ರೆ ಎಷ್ಟು ಬೆಲೆ, 786 ಹಳೆಯ 10 ರೂಪಾಯಿ ನೋಟಿನಲ್ಲಿ ಇದ್ರೆ ಎಷ್ಟು ಬೆಲೆ, ಈ ರೀತಿಯಾಗಿ ಹಲವು ಕ್ವಶನ್ಗಳನ್ನ ಕೇಳಿರುವಂಥದ್ದು. ಸೊ ಆ ಎಲ್ಲಾ ಒಂದು ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋ ಉತ್ತರವಾಗಿರುತ್ತೆ ಸ್ನೇಹಿತರೆ. ಆದ ಕಾರಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತೆ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ. ನಿಮಗೂ ಕೂಡ ಸ್ವಲ್ಪ ಇದರ ಬಗ್ಗೆ ಅರಿವು ಮೂಡುತ್ತೆ, 786ಗಳ ನೋಟುಗಳ ಬಗ್ಗೆ ಅರಿವು ಮೂಡುತ್ತೆ. ಈಗಾಗಲೇ ನಾನು 500 ರೂಪಾಯಿ ನೋಟಿನ 786ನ ಒಂದು ನಂಬರ್ನ ನೋಟ್ ಬಗ್ಗೆ ವಿಡಿಯೋನ ಮಾಡಿದ್ದೇನೆ, ನನ್ನ ಚಾನಲ್ನಲ್ಲಿ ಅದಿದೆ. ಆಸಕ್ತರು ಹೋಗಿ ಅದನ್ನ ನೋಡಬಹುದು. ನಿಮ್ಮ ಬಳಿ ಯಾರ ತರ ಆದ್ರೂ 500 ರೂಪಾಯಿ ನೋಟ್ ಇತ್ತು ಅಂದ್ರೆ, 500 ರೂಪಾಯಿನ 786ನ ನೋಟ್ ಇತ್ತು ಅಂದ್ರೆ ಅದನ್ನ ನೀವು ಹೋಗಿ ತಪ್ಪದೆ ಚಾನಲ್ನಲ್ಲಿ ನೋಡಬಹುದು. ಅದರಿಂದ ನಿಮಗೆ ಒಂದು ಐಡಿಯಾ ಬರುತ್ತೆ. 786 ನೋಟುಗಳು 500 ರೂಪಾಯಿನಲ್ಲಿ ಇತ್ತು ಅಂದ್ರೆ, 500 ರೂಪಾಯಿ ನೋಟ್ನಲ್ಲಿ 786 ಇತ್ತು ಅಂದ್ರೆ ಎಷ್ಟು ಬೆಲೆ ಬರುತ್ತೆ ಅಂತ ಅದರಲ್ಲಿ ನಾನು ಸವಿಸ್ತಾರವಾಗಿ ಹೇಳಿದ್ದೇನೆ. ಈಗ ಈ ಒಂದು ವಿಡಿಯೋದಲ್ಲಿ ನಾನು ಹಳೆಯ ಅಂದ್ರೆ ಏನು, ಸುಮಾರು 50-60 ವರ್ಷ ಹಳೆಯಂತಹ ನೋಟಿನಲ್ಲಿ ಈ ರೀತಿ ನೋಟಿನ ಕೊನೆಯಲ್ಲಿ 786 ಇತ್ತು ಅಂದ್ರೆ ಅದರ ಬೆಲೆ ಏನು, ಮತ್ತೆ ಈ ರೀತಿಯ ನೋಟುಗಳನ್ನ ಮಾರುವುದು ಎಲ್ಲಿ, ಮೇನ್ ನಮ್ಮ ಹತ್ರ ನೋಟ್ ಇರಬಹುದು, ಅದನ್ನ ಮಾರೋದಕ್ಕೆ ಜಾಗ ಬೇಕಲ್ವಾ, ಜಾಗ ಎಲ್ಲಿ, ಅದೇ ರೀತಿ ಆನ್ಲೈನ್ ಅಲ್ಲಿ ಮಾರೋದು ಹೇಗೆ, ಆಫ್ಲೈನ್ ಅಲ್ಲಿ ಮಾರೋದು ಹೇಗೆ. ಆನ್ಲೈನ್ ಅಂದ್ರೆ ಏನು, ಮನೆಯಲ್ಲೇ ಕುತ್ಕೊಂಡು ಈ ನೋಟುಗಳನ್ನ ಮಾರೋದು ಹೇಗೆ. ಆಫ್ಲೈನ್ ಅಂದ್ರೆ ಏನು, ನಾವೇ ಹೋಗಿ ಒಂದು ಜಾಗದಲ್ಲಿ ಮಾರೋದು. ಸೊ ಮನೆಯಲ್ಲಿ ಕುತ್ಕೊಂಡು ಮಾರೋದು ಒಳ್ಳೇದಾ, ಆಫ್ಲೈನ್ ಅಲ್ಲಿ ಹೋಗಿ ಮಾರೋದ ನಿಮ್ಗೆ ಒಳ್ಳೇದು, ಅದು ನೀವೇ ಡಿಸೈಡ್ ಮಾಡಿ. ಈಗ ನಾನು ಈ ಒಂದು ವಿಡಿಯೋದಲ್ಲಿ ಈ ರೀತಿಯ 786 ನೋಟುಗಳು ಹಳೆಯ ಅಂದ್ರೆ ಈ ರೀತಿ 2 ರೂಪಾಯಿ, 1 ರೂಪಾಯಿ, 5 ರೂಪಾಯಿ, ಹಳೆಯ 10 ರೂಪಾಯಿ ಈ ತರದ್ರಲ್ಲಿ ಇತ್ತು ಅಂದ್ರೆ ಎಷ್ಟು ಬೆಲೆ ಅಂತ ನಾನು ಮತ್ತೆ ಹೇಳ್ಬಿಡ್ತೀನಿ. ನೋಡಿ, ನನ್ನ ಹತ್ರ ಇರುವಂತದ್ದು 2 ರೂಪಾಯಿನ ನೋಡಿ, ಸ್ಟ್ಯಾಂಡಿಂಗ್ ಟೈಗರ್ ನೋಟ್ ಅಂತ ಹೇಳ್ತಾರೆ. ಈ ಒಂದು ನೋಟಿನಲ್ಲಿ 786 ಇರುವಂತದ್ದು ನೋಡ್ತಾ ಇದ್ದೀರಾ. ನೋಟಿನ ಕೊನೆಯಲ್ಲಿ 786 ಇರುವಂತದ್ದು ಯಾವುದೇ ನೋಟ್ ಆಗಿರಬಹುದು. ನೋಟಿನ ಮಧ್ಯದಲ್ಲಿ ಅಥವಾ ನೋಟಿನ ಮುಂಭಾಗದಲ್ಲಿ 786 ಅಂತ ಇತ್ತು ಅಂದ್ರೆ ಅದಕ್ಕಿಂತ ಹೆಚ್ಚಿನ ಬೆಲೆ ನೋಟಿನ ಕೊನೆಯಲ್ಲಿರುವ ನೋಟಿಗೆ. ನೋಡಿ, ಈ ರೀತಿ ಸಂಖ್ಯೆಗಳು ಕೊನೆಯಲ್ಲಿ 786 ಅಂತ ಇರಬೇಕು. ಆ ಒಂದು ನೋಟುಗಳಿಗೆ ಹೆಚ್ಚಿನ ಮಹತ್ವ ಮತ್ತೆ ಕಂಪ್ಯಾರಿಟಿವ್ಲಿ ಸ್ವಲ್ಪ ಹೈ ಪ್ರೈಸ್ ಇರುತ್ತೆ. ಹಾಗಂತ ಹೇಳಿ ಲಕ್ಷಗಳಂತೂ ಖಂಡಿತ ಇಲ್ಲ. ಎಷ್ಟಿರಬಹುದು ನೋಡಿ, ಈ ರೀತಿಯ ಹಳೆಯ ನೋಟಿನಲ್ಲಿ 2 ರೂಪಾಯಿ ನೋಟಿನಲ್ಲಿ ಈ ಒಂದು 786 ಇದ್ರೆ ಸುಮಾರು 200 ರೂಪಾಯಿ ಬೆಲೆ ಇರುವಂತದ್ದು ಸ್ನೇಹಿತರೆ ಈ ನೋಟಿಗೆ. ಯಾಕೆಂದ್ರೆ ಇದು ತುಂಬಾ ಹಳೇದಾಗಿ ನೋಡಿ ಮಡ್ಚಿದ್ದಾರೆ, ತುಂಬಾ ಸ್ಟೈನ್ ಆಗಿದೆ, ಒಂದು ಎಕ್ಸ್ಟ್ರಾ ಫೈನ್ ಕಂಡೀಷನ್ ನೋಟ್ ಅಷ್ಟೇ. ಇದನ್ನ ಸಂಗ್ರಹಣೆಗೆ ಯೋಗ್ಯವಲ್ಲದ ನೋಟು ಅಂತ ಕರೀತಾರೆ. ಯಾಕಪ್ಪ ಅಂತ ಅಂದ್ರೆ ಇಷ್ಟೊಂದು ಕಲೆ ಆಗಿರುವ ನೋಟುಗಳನ್ನ ಯಾವ ಒಬ್ಬ ಕಲೆಕ್ಟರ್ ಕೂಡ ಇಷ್ಟಪಡೋದಿಲ್ಲ ಇಟ್ಕೊಳೋದಕ್ಕೆ. ಅದ್ರ ಬದಲು ಇನ್ನೊಂದು ಸ್ವಲ್ಪ ದುಡ್ಡು ಜಾಸ್ತಿ ಹಾಕಿ ಒಳ್ಳೆ ಕಂಡೀಷನ್ ನೋಟುಗಳು, ಮಡ್ಚಿಲ್ದೇ ಇರಬೇಕು ಅಂತ ನೋಟುಗಳನ್ನ ಖರೀದಿ ಮಾಡೋದಕ್ಕೆ ನೋಡ್ತಾರೆ. ಹಾಗಾಗಿ ಈ ಒಂದು 786 ಈ 2 ರೂಪಾಯಿ ನೋಟಿನಲ್ಲಿರೋದಕ್ಕೆ ಇದಕ್ಕೆ 200 ರೂಪಾಯಿ ಬೆಲೆ ಇರುವಂತದ್ದು, 200 ರುಪೀಸ್ ಇರುವಂತದ್ದು. ಹಾಗೆ ಇದೇ ಒಂದು ನೋಟು ಏನಾದ್ರು UNC ಕಂಡೀಷನ್ ಇತ್ತಿದ್ರೆ, UNC ಕಂಡೀಷನ್ ಅಂದ್ರೆ ಏನು ನಾನು ಹೇಳಿದ್ದೇನೆ, ನೋಟು ಫೋಲ್ಡ್ ಆಗಿರಬಾರ್ದು ಮತ್ತೆ ಯಾವುದೇ ರೀತಿಯ ಕಲೆ, ಪಿನ್ ಮಾರ್ಕು ಯಾವುದು ಇರಬಾರ್ದು. ನೋಡಿ, ಈ ಒಂದು ನೋಟು UNC ಕಂಡೀಷನ್ ಇದ್ದಿದ್ರೆ 786 ಅಂತ ಸೇಮ್ ನಂಬರ್ ಇದ್ದು ಲಾಸ್ಟ್ ಅಲ್ಲಿ 786 ಅಂತ ಇದ್ದಿದ್ರೆ ಈ ಒಂದು ನೋಟಿಗೆ ಸುಮಾರು 1000 ರೂಪಾಯಿ ಬೆಲೆ ಇರ್ತಾ ಇತ್ತು. ಅಂದ್ರೆ ಎಷ್ಟು, 500 ಪಟ್ಟು ಹೆಚ್ಚಿನ ಬೆಲೆ. 2 ರೂಪಾಯಿ ಇಂಟು 500 ಹಾಕಿದ್ರೆ 500 ಪಟ್ಟು ಬೆಲೆ ಹೆಚ್ಚಾಗಿರ್ತಾ ಇತ್ತು ಇದರ ಬೆಲೆ. ಬೇರೆ ಬೇರೆ ವಿಡಿಯೋಗಳಲ್ಲಿ ಅಥವಾ ಬೇರೆ ಬೇರೆ ಆನ್ಲೈನ್ ಪೋಸ್ಟ್ಗಳಲ್ಲಿ ನೋಡಿರ್ತೀರಾ 786 ನಂಬರ್ ನೋಟುಗಳಿಗೆ ಲಕ್ಷ ಬೆಲೆ ಇದೆ ಅಂತ. ಆ ರೀತಿ ಯಾವುದೇ ರೀತಿಯ ಲಕ್ಷ ಬೆಲೆ ಈ ನೋಟುಗಳಿಗೆ ಇರೋದಿಲ್ಲ. 2 ಸಾರಿ 786 ಅಂತ ಬಂದಿದ್ರೆ ಈ ನೋಟಿಗೆ ಸುಮಾರು ಒಂದು 5,000 ರೂಪಾಯಿ ಬೆಲೆ ಇರ್ತಾ ಇತ್ತು ಅಷ್ಟೇ. ಅದಕ್ಕಿಂತ ಹೆಚ್ಚಿನ ಬೆಲೆ ಯಾವ 786 ನೋಟುಗಳಿಗೂ ಇಲ್ಲ ಸ್ನೇಹಿತರೆ. ಬ್ರಿಟಿಷರ ಕಾಲದ ನೋಟಿನಲ್ಲಿ 786 ಅಂತ ಇತ್ತು ಅಂದ್ರೆ, ಬ್ರಿಟಿಷರ ಕಾಲದ ನೋಟುಗಳು ಹಳೇ ಒಂದು ಎಡ್ವರ್ಡ್ ಜಾರ್ಜ್ ಅವರ ಒಂದು 1 ರೂಪಾಯಿ ನೋಟಿನ ಒಂದು ಚಿತ್ರ ಬರ್ತಲ್ಲ, ಅದರಲ್ಲಿ 786 ಇತ್ತು ಅಂದ್ರೆ ಒಂದು 10,000 ರೂಪಾಯಿ ಬೆಲೆ ಇರುವಂತದ್ದು ಆ ನೋಟಿಗೆ ಅಷ್ಟೇ. ಬಿಟ್ರೆ ಲಕ್ಷ ಈ ತರ ಸಾಮಾನ್ಯ ನೋಟುಗಳಿಗೆ ಸಿಗೋದಿಲ್ಲ. ಇದನ್ನ ನಿಮ್ಮ ಮೂರ್ಖನನ್ನಾಗಿಸುವ ಒಂದು ಜಾಲ, ಇದು ಒಂದು ಮೋಸದ ಜಾಲ. ಇದು 786 ಅನ್ನೋದೇ ಒಂದು ಮೋಸದ ಜಾಲ. ಈಗ ಇನ್ನೊಂದು ವಿಷಯಕ್ಕೆ ಬರೋಣ. ಸರಿ ಆಯ್ತಪ್ಪ, ನಮ್ಮ ಹತ್ರ ನೋಟ್ ಇದೆ, ಇದನ್ನ ಎಲ್ಲಿ ಮಾರಬೇಕು,
ಮೊದಲು ಆನ್ಲೈನ್ ಅಲ್ಲಿ ಮಾರೋದು ಹೇಗೆ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಹಳೆಯ ನಾಣ್ಯಗಳಾಗಿರ್ಬೋದು, ಹಳೆಯ ನೋಟುಗಳು ಹೇಗೆ ಯಾವ ರೀತಿ ಮಾರೋದು ಆನ್ಲೈನ್ ಅಲ್ಲಿ, ನನಗೆ ಹೊರಗಡೆ ಹೋಗಕ್ಕೆ ಇಷ್ಟ ಇಲ್ಲ ಮತ್ತೆ ಆನ್ಲೈನ್ ಅಲ್ಲಿ ಮಾರೋದು ಸೇಫ್ ಅಂತ ಕೇಳೋರಿಗೆ ನಾನು ಆನ್ಲೈನ್ ಅಲ್ಲಿ ನೀವು ನಿಮ್ಮ ಹಳೆಯ ನಾಣ್ಯಗಳು ಮತ್ತು ನೋಟುಗಳನ್ನು ಈಸಿಯಾಗಿ ಮಾರಬಹುದು ಸ್ನೇಹಿತರೆ. ಅದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೇನೆ ನೋಡಿ. ಒಂದು ವಿಡಿಯೋದ ಕೊನೆಯಲ್ಲಿ ನಾನು ಅದರ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಅದರ ಒಂದು ಕ್ಲಿಕ್ ಮಾಡೋದ್ರ ಮೂಲಕ, ಒಂದು ಎಂಡ್ ಸ್ಕ್ರೀನ್ ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಆ ಒಂದು ವಿಡಿಯೋನ ನೋಡಬಹುದು. ಕಂಪ್ಲೀಟ್ ಆಗಿ ನೋಡಿ. ಸ್ಟೆಪ್ ಬೈ ಸ್ಟೆಪ್ ನಾನು ಪ್ರೋಸೆಸ್ ಅನ್ನ ವಿವರಿಸಿದ್ದೀನಿ. ಯಾವ ರೀತಿ ಮನೆಯಲ್ಲೇ ಕುತ್ಕೊಂಡು ನೀವು ಈ ತರ ಅಪರೂಪದ ನೋಟುಗಳನ್ನ, ಈ ರೀತಿ ಅಪರೂಪದ ನೋಟುಗಳನ್ನ ಮಾರೋದು ಹೇಗೆ ಅಂತ ನಾನು ವಿವರಿಸಿದ್ದೀನಿ. ಆಸಕ್ತರು ನೋಡಬಹುದು. ಓನ್ಲಿ ರೇರ್ ಕಂಡೀಷನ್ ಕಾಯಿನ್ಗಳು ಮತ್ತೆ ಈ ರೀತಿಯ ಅಪರೂಪದ ಹೋಲಿ ನಂಬರ್ ನೋಟುಗಳು, ಮ್ಯಾಜಿಕ್ ನಂಬರ್ ನೋಟುಗಳು, ಲ್ಯಾಡರ್ ನಂಬರ್ ನೋಟುಗಳನ್ನು ಮಾತ್ರ ನೀವು ಮಾರೋದಕ್ಕೆ ಸಾಧ್ಯ. ಸಾಮಾನ್ಯ ನೋಟುಗಳು, ಸಾಮಾನ್ಯ ಇಂದಿರಾ ಗಾಂಧಿ ನೋಟುಗಳು, ಕಾಯಿನ್ಗಳು ಅಥವಾ ಟ್ರ್ಯಾಕ್ಟರ್ ನೋಟುಗಳನ್ನ ಅಲ್ಲಿ ಮಾರೋದಕ್ಕೆ ಅದು ಆಗೋದೇ ಇಲ್ಲ, ಅಸಾಧ್ಯ. ಯಾರು ತಗೊಳೋದಿಲ್ಲ, ಅದೆಲ್ಲ ಫೇಕ್ ಅಂತ. ಸೊ ರೇರ್ ನೋಟುಗಳು ಮತ್ತೆ ರೇರ್ ಕಂಡೀಷನ್ ಕಾಯಿನ್ಗಳಿತ್ತು ಅಂದ್ರೆ, ಸ್ಕೇರ್ ಕ್ಯಾಟಗರಿಯ ಕಾಯಿನ್ಗಳಿತ್ತು ಅಂದ್ರೆ ಅಲ್ಲಿ ಈಸಿಯಾಗಿ ನೀವು ಸೇಲ್ ಮಾಡಬಹುದು. ನೋಡಿ, ಈಗ ನಿಮ್ಗೆ ಅರ್ಥ ಆಯ್ತಲ್ವಾ? ಈ ರೀತಿಯ ಹಳೆ ನೋಟುಗಳಲ್ಲಿ 786 ನೋಟಿನ ಕೊನೆಯಲ್ಲಿ ಬಂತು ಅಂದ್ರೆ ಅದಕ್ಕೆ ಸುಮಾರು 500 ಪಟ್ಟು ಬೆಲೆ ಇರುತ್ತೆ. 10 ರೂಪಾಯಿ ನೋಟ್ ಇದ್ದರೆ ಇದಕ್ಕಿಲ್ಲ ಅಂದ್ರೆ ಇದೇ ತರ ನೋಟಲ್ಲಿ 10 ರೂಪಾಯಿ ನೋಟು, ಹಳೆಯ 10 ರೂಪಾಯಿ ನೋಟ್ ಇತ್ತು ಅಂದ್ರೆ ಸುಮಾರು 2000 ರೂಪಾಯಿ ಅಷ್ಟು, 2000ರಿಂದ 2500 ರೂಪಾಯಿ ಅಷ್ಟು ಬೆಲೆ ಇರ್ತಾ ಇತ್ತು ಈ ಒಂದು ಕಂಡೀಷನ್. ಅದೇ UNC ಆಯ್ತು ಅಂದ್ರೆ ಅದು ಡಬಲ್ ಇರುತ್ತೆ. UNC ಕಂಡೀಷನ್ ಆದ್ರೆ ಅದ್ರ ಡಬಲ್ ಬೆಲೆ ಇರುತ್ತೆ. ನಾರ್ಮಲ್ ಕಂಡೀಷನ್ಗಿಂತ UNC ಕಂಡೀಷನ್ಗೆ ಹೆಚ್ಚಿನ ಬೆಲೆ ಇದ್ದೇ ಇರುತ್ತೆ. ಇವಾಗ ಆನ್ಲೈನ್ ಅಲ್ಲಿ ಏನೋ ಆಯ್ತು, ಇಲ್ಲಪ್ಪ ನಾನು ಆಫ್ಲೈನ್ ಅಲ್ಲಿ ಮಾಡ್ಬೇಕು ಅಂದ್ರೆ ಅಗೇನ್ ಸೇಮ್ ಸಣ್ಣ ಕಾಯಿನ್ ಎಕ್ಸಿಬಿಷನ್ ಗಳಿಂದ ಹಿಡಿದು ಕಾಯಿನ್ ಎಕ್ಸ್ಪೋ ಅಂತ ಇರುತ್ತೆ, ಕಾಯಿನ್ ಎಕ್ಸಿಬಿಷನ್ ಅಂತ ಇರುತ್ತೆ, ಅಥವಾ ಕೆಲವೊಂದು ಇತ್ತೀಚೆಗೆ ಏನ್ ಹೇಳ್ತಾರೆ ನಾಣ್ಯ ಸಂಗ್ರಾಹಕರೇ ಕೆಲವೊಂದು ವಾಟ್ಸ್ಆಪ್ ಗ್ರೂಪ್ ಗಳನ್ನ ಮಾಡ್ಕೊಂಡು ಅಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಆಸಕ್ತಿ ಯಾರಿಗಾದ್ರೂ ಇತ್ತು ಅಂದ್ರೆ ವಾಟ್ಸ್ಆಪ್ ಗ್ರೂಪ್ ಗಳ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನನ್ನ ಹತ್ರ ನೀವು ರಿಕ್ವೆಸ್ಟ್ ಮಾಡಿದ್ರೆ ನಾನು ಕೇಳ್ತೇನೆ. ಅವ್ರನ್ನ ಪರ್ಮಿಷನ್ ಗ್ರೂಪ್ ಅಡ್ಮಿನ್ ಅವ್ರೇನಾದ್ರು ಅಲೋ ಮಾಡ್ತಾರೆ ಅಂದ್ರೆ ನಿಮ್ಮನ್ನ ನಾನು ಡೈರೆಕ್ಟ್ ಆಗಿ ಜಾಯಿನ್ ಮಾಡಿಸ್ತೇನೆ. ಅಲ್ಲಿ ಅಗೇನ್ ಸೇಮ್ ನೀವು ರೇರ್ ಮತ್ತೆ ಸ್ಕೇರ್ ಕ್ಯಾಟಗರಿ ಮಾತ್ರ ಅಲ್ಲಿ ಸೇಲ್ ಆಗೋದು. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನೇನು ತಿಳಿಸ್ಕೊಂಡ್ಕೊಟ್ಟೆ, ನೋಟಿನ ಬೆಲೆ 786 ನೋಟಿನ ಬೆಲೆ ಮತ್ತೆ 786 ನೋಟುಗಳನ್ನ ಮಾರೋದು ಎಲ್ಲಿ, ಆನ್ಲೈನ್ ಮತ್ತೆ ಆಫ್ಲೈನ್ ಅಲ್ಲಿ ಎರಡು ಕಡೆನೂ ನಾನು ಹೇಳಿದ್ದೀನಿ. ಆಸಕ್ತರು ವಿಡಿಯೋಗಳನ್ನ ನೋಡಬಹುದು. ರೆಸ್ಪೆಕ್ಟಿವ್ ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಮತ್ತೆ ಈ 786 ಅನ್ನೋದು ಎಷ್ಟು ದೊಡ್ಡ ಮೋಸ ಜಾಲ ಅಂತ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಈ ರೀತಿಯ ಉಪಯುಕ್ತ ಮಾಹಿತಿ ಎಲ್ಲರನ್ನ ತಲುಪಲಿ. ನಿಮ್ಮ ಬಳಿ ಯಾವ್ದಾದ್ರು ನೋಟ್ ಸಿಕ್ಕಿದ್ರೆ ಇದೇ ರೀತಿ ಮಡಚಿ ಹಾಳು ಮಾಡಬೇಡಿ. ದಯವಿಟ್ಟು ಒಂದು ಪುಸ್ತಕದಲ್ಲೋ ಅಥವಾ ನಿಮ್ಮ ಮನೆಯ ಒಂದು ಬಾಕ್ಸ್ ಅಲ್ಲೋ ಅಥವಾ ನೀಟಾಗಿ ಎತ್ತಿಡಿ. ಅದ್ರ ಮೇಲೆ ಒಂದು ಈ ರೀತಿ ಯು ಫೋಲ್ಡ್ ಆದ್ರೆ ತುಂಬಾ ಸ್ವಲ್ಪ ವ್ಯಾಲ್ಯೂ ಇರುತ್ತೆ ನೋಡಿ. ಇದು ವಿ ಫೋಲ್ಡ್ ಅಂತಾರೆ, ಅಂದ್ರೆ ಇದು ಕಂಪ್ಲೀಟ್ ಆಗಿ ಶೇಪ್ ಈ ರೀತಿ ಇರುವಂತದ್ದು. ಇದು ತುಂಬಾ ಬೆಲೆನ ಕಳ್ಕೊಂಡಿರುವಂತದ್ದು ಸ್ನೇಹಿತರೆ.